हॅलो. गुड मॉर्निंग. गुड मॉर्निंग. कैसा आहे? अहो संपी गेला संदेश. संपे गेले गे? होय. खाल्लं ना? चहा पिला म्हणून राहिले. ಆಯಿಲ್ ಗರ ಇಲ್ಲ ಈಗ ಅವ ಹಂಗಾಯಿಲ್ಲ ಸಕಾळी आज रितेशाक 9 ಹಾಕ್ನೆ तुका नका म्हणून मका तो जाय नाही. मका तो जाय नाही. जाय गे जाय झालं पण 1 लाख रुपये दाड माका करसा पैसे ना ಇಲ್ಲ ಈಗ ಆಳೆ ಸಂಗ मका जाय. तुका कोण असा कोणा ಗೊತ್ತು गॉड प्रॉमिस ना ಅವ್ನು ಪರ್ಫೆಕ್ಟ್ ಅಸ ते मागीर ते प्रमोरन ते कोण मागीर ಹಳೆ ದಂಗಡಿचे ಅಲ್ಲಂಗಡಿ ದೇವರಾಣಿ ನಿನ್ನ ಎದುರುಗಡೆ ಮಾತಾಡ್ತೀನಿ. ನನ್ ಬೇರೆ ಯಾವ ಸಂಬಂಧ ಇಲ್ಲ. ದೇವರಾಣಿ ಮಾತನಾಡಲ್ಲ ನನಗೆ ಮಾತನಾಡು ಈಗ ಕಾಲ್ ಮಾಡಿ ಮಾತನಾಡು ನೋಡುವ ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ ನಾನು ಕೇಳ್ತೇನೆ. ನನಗೆ ನಾನು ಅವಳು ಟಚ್ ಬಿಟ್ಟಿದ್ದೀನಿ. ಸುಮ್ಮನೆ ಯಾಕೆ ಮಾತಾಡ್ತೀನಿ? ಎಂತ ಟಚ್ ಬಿಟ್ಟಿದ್ದಿ ಹೇಳು. ದೇವರಾಣಿ ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿರೋದು. ಯಾಕೆ ಟಚ್ ಬಿಟ್ಟಿದ್ದೆ? ಟಚ್ ಯಾಕೆ ಬಿಟ್ಟಿದ್ದೆ ಅದು ಹೇಳು. ಬೇಡ ನನಗೆ ಯಾರು ಬೇಡ. ನೀನ್ ಬಿಟ್ರೆ ನಂಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್ ಈಗ ಅವಳು ಫರಂಗಿ ಪೇಟೋಲ್ ನಂಬರ್ ಇರಲಿ ಈಗ ಫೋನ್ ಮಾಡೋದು. ಎಂತ ಅಂತೆ ಈಗ ನಾನು ಹೇಳಿದೆ ನನಗೆ ಯಾಕೆ ಫೋನ್ ಮಾಡುದು ಅಂತ ಅನ್ನಿಸ್ತು ನಂಗೆ. ನಾನು ಬೇರೆನೇ ಹೇಳಿಲ್ಲ. ಅವ್ರದ್ದು ಗಂಡ ಹೆಂಡತಿ ಸಮಸ್ಯೆ ಆಗ್ತದೆ ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ಅವಳ ನಂಬರ್ ಇರ್ಲಿಲ್ಲ ಆಕ್ಚುಲಿ. ಗವರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ. ಅದು ಟೀಚರ್ ಯಾರು ಮತ್ತೆ ಬಿರಾವಿದ್ ಅದು ಎಂತ ಸಂಬಂಧ? ಅವಳು ಅದು ಬಿಡು. ಪಿಂಟು ಅಂತ ಯಾಕೆ ಹಾಕಿದ್ದೆ? ಅದು ಸೇವ್ ಮಾಡಿದ್ದು ನಿನ್ಗೆ ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ ಬಾ. ದೇವರಾಣಿ ನೀನ್ ಬಿಟ್ರೆ ಯಾರಿಲ್ಲ. ದೇವರಾಣಿ ಯಾವ ದೇವರ ಮೇಲೆ? ಮಕ್ಕಳ ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ. ನಿನ್ನ ತಾಯಿ ನಿನ್ನ ಹೆಂಡತಿಯ ಮೇಲೆ? ನನ್ನ ಹೆಂಡತಿ ರೋಶನಿ ಹಣ ಇರ್ಲಿಲ್ಲ. ಸಂಬಂಧ ಇಲ್ವೇ ಇಲ್ವಾ? ಯಾರ ಸವಾಸಾಗಿಲ್ಲ ನಾನು. ದೇವರಾಣೆ ಇಲ್ಲ. ಮತ್ತೆ ನನ್ಗೆ ನೀನು ಹಣ ನಾನು ನಿನ್ಗೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಅದು ಯಾರು ಹೇಳಿದ ನಂಗೆ ಗೊತ್ತಿಲ್ಲ. ಅದು ಹೇಳಿದ್ ಗೊತ್ತಿಲ್ಲ. ಅದು ಯಾರು ಸಂದೇಶದ್ದು ಗಾಡಿ ಅದು ಅಂತ ಹೇಳ್ತಾರೆ ಅಂತ ನಂಗೆ ಕಿರಿಕಿರಿ ಆಗ್ತಾವ. ಯಾರು ಸುಳ್ಳು ಹೇಳಿದಾರೆ ಅಷ್ಟೇ. ನೋಡು ನನಗೆ ನಾನು ಹೇಳಿದೆ ನಿನಗೆ, ನೀ ಯಾರು ಕೇಳಿದ್ರು ನಾನು ನೀನೇ ಕಷ್ಟದಲ್ಲಿ ಸಹಾಯ ಮಾಡಿದೆ ಅಂತ ಹೇಳಿದ್ದೀನಿ. ನಾನು ಒಬ್ಬರಿಗೂ ಹೇಳಿದ್ದೀನಿ. ಎಲ್ಲಿ ಹೇಳಿದ್ದಿ ನೀನು? ಯಾರ ಹತ್ರ ಹೇಳಿದ್ದಿ? ಈಗ ಲತೀಫ್ 1-2 ಸತಿ ಕೇಳಿದ. ಸರಿ ಕಾದ್ಗೆತದ ಹೆಂಗೆ ಯಾನೇ ಕೊರೋಣ ಮಾಡಿ ಇಲ್ಲಿ ಕಟ್ನಾಗ ಆಲೇ ಸಹಾಯ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಮೊನ್ನೆ ಸಸ್ಪೆಂಡ್ ಉಪ್ಪನಾಗಲಿ ಹಿಂಗೆ ಆಲೇ ಸಹಾಯ ಮಾಡ್ತೀನಿ ಅಂತ ಹೇಳಿ. ಮೋನಿಕಾ ಮತ್ತೆ ಯಾಕೆ ನಿಂಗೆ ಹಣ ಕೊಟ್ಲು? ಯಾವ್ದಕ್ಕೆ? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದ್ದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಶನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಅದು ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳು. ಬಂಗಾರ ಇಟ್ಟು ನನಗೆ ಒಂದೇ ಸತಿ ಅದ್ರಲ್ಲಿ ಎಲ್ಲ ಹಣ ಅವಳೇ ತಗೊಂಡೋಗಿದ್ದಾಳೆ. ಅದು ಅವ್ರದ್ದು ಎಂತದ್ದು 7 ಲಕ್ಷ ಇದು ಬರ್ತದಂತೆ ಅಂತ ಸಬ್ಸಿಡಿ. ಅದು ಕಟ್ಟದೆ ಅದು 6 ಲಕ್ಷ ಕಟ್ಟಿದ್ರೆ ಏನು 7 ಲಕ್ಷ ಸಬ್ಸಿಡಿ ಬರ್ತಂತೇಳಿ ಹಣ ತಗೊಂಡೋಗಿದೆ. ಮತ್ತೆ ಅಷ್ಟು ಹಣ ಅವಳು ಹೇಗೆ ಕಳಿಸ್ತಾಳೆ ಸಂದೇಶ್? ನಿಂಗೆ ಯಾವ್ದು ಅಮೌಂಟ್ ಕ್ಲಿಯರ್ ಮಾಡಿದ್ದೀನಲ್ಲ, 2 ಲಕ್ಷ ಹೊತ್ತು ಕ್ಲಿಯರ್ ಮಾಡಿಲ್ವಾ ನಾನು? ನಿನ್ಗೆ ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ಕೆಲಸದವಳು ನಿಮ್ದು ಮನೆಯಲ್ಲಿ ಸುನೀತಾ ಇದ್ದಾಳಲ್ಲ. ಎಂತ ಭಾಷೆ ಇಲ್ಲದಾಗೆ ಮಾಡ್ಬೇಡ, ನಂಗೆ ಗೊತ್ತು ಎಲ್ಲ. ಹಲೋ ಹೇಳು. ಹೇಳಕ್ ಬಂದಿದ್ದೀನಿ. ಎಲ್ಲಿ ಬರ್ಬೇಕು ಹೇಳಿ? ಈಗ ನಾನು ಯಾಕೆ ಬರ್ತೀನಿ? ನಾನು ಎಲ್ಲೂ ಬರೋದಿಲ್ಲ. ಎಲ್ಲಿ ಬರ್ಬೇಕು ಹೇಳಿ? ಈಗ ನಾನು ಎಲ್ಲೂ ಬರೋದಿಲ್ಲ. ನಾನು ಯಾಕೆ ಬರ್ಲಿ? ಆಯ್ತು, ಸುಮ್ನೆ ನಾನು ಯಾವ್ದ್ರಲ್ಲೂ ಇಲ್ಲ. ಸುಮ್ನೆ ಗಲಾಟೆ ಮಾಡ್ಬೇಡ. ಅಪಾಯಿಂಟ್ಮೆಂಟ್ ತಗೋ ನೀನು. ನನ್ಗೆ ಯಾವಾಗ ತಗೊಳ್ಬೇಕು ಅಂತ ಗೊತ್ತಿದೆ ಸಂದೇಶ್. ಮಗಳು ಬುಡಕ್ಕೆ ಬರ್ತೀನಿ ಅವತ್ತು ತಗೋ ನೀನು. ಅವತ್ತು ನೀನ್ ತಗೊಳಿಸ್ತೀನಿ. ಇನ್ನು ನಿನ್ನ ಅಕ್ಕ ತಗೊಳಿಸ್ತೀನಿ ನಾನು. ಏನ? ಅವತ್ತು ನಿನ್ನ ಮಗಳು ಬುಡಕ್ಕೆ ತಗೊಳ್ತೀಯ. ನನ್ನ ಮಗಳದ್ದು ಒಂದು ರೋಮ ಅಲ್ಲಾಡ್ಸಕ್ ನಿಂಗಾಗಲ್ಲ. ರೋಮ ಅಲ್ಲಾಡ್ಸಲ್ಲ, ನಾನು ಅಲ್ಲಾಡಿಸ್ತೀನಿ. ಇಲ್ಲ ನೋಡು, ನೀನ್ ಹೋಗು, ನನ್ನ ಮಗಳ ಹತ್ರ ಹೋಗು ನೀನು. ಇದು ಫೋನು. ಆಮೇಲೆ ನಾನು ಅಲ್ಲಾಡಿಸ್ತೀನಿ. ಇಲ್ಲ ನೋಡು, ನಾನ್ ನೋಡು ನಿನ್ನ ತಂಟೆಲ್ ನಾನಿಲ್ಲ. ನಾನು
ಅಲ್ಲಾಡಿಸ್ತೀನ ಇಲ್ಲ ಅವತ್ತು ನೋಡು, ಅಲ್ಲಾಡಿಸ್ತೀನ ಇಲ್ಲ ಆಯ್ತು ಫೋನು ಯಾವ ನಾನು ತೋರಿಸ್ತೀನಿ, ಇಡ್ತೀನಿ ಇಡು ಫೋನ್. ಅಲ್ಲಾಡಿಸ್ತೀನಿ, ಈ ರೋಮ ಅಲ್ಲಾಡಿಸ್ತಿದ್ಯಲ್ಲ, ಈ ರೋಮ ಅಲ್ಲಾಡಿಸಿ ತೋರಿಸ್ತೀನಿ ನಾನು. ರೋಮ ಅಲ್ಲ, ಎಷ್ಟು ಕೆಳಗೋರಕ್ಕೆ ಅಲ್ಲಾಡಿಸಿ ತೋರಿಸ್ತೀನಿ. ಅಲ್ಲಾಡ್ತೀನಿ, ಧೈರ್ಯ ಇದ್ರೆ ಅವಳು ತಂಟೆ ನೋಡು, ನಿನಗೆ ತಾಕತ್ತಿದೆಯಾ ನನಗೆ ತಾಕತ್ತಿದೆ, ನೋಡು ಇಡು ಫೋನ್. ಆಯ್ತು ಹೋಗು. ಎಷ್ಟು ಕೆಳಗೋರಕ್ಕೆ ಅಲ್ಲಾಡಿಸಿ ತೋರಿಸ್ತೀನಿ. ಅಲ್ಲಾಡ್ತೀನಿ, ಧೈರ್ಯ ಇದ್ರೆ ಅವಳು ತಂಟೆ ನೋಡು, ನಿನಗೆ ತಾಕತ್ತಿದೆಯಾ ನನಗೆ ತಾಕತ್ತಿದೆ, ನೋಡು ಇಡು ಫೋನ್. ಆಯ್ತು ಹೋಗು. ಸರ್, ಇದ್ರ ಹಿಂದೆ ತುಂಬ ಜನ ಮಹಿಳೆಯರಿದ್ದಾರೆ, ತುಂಬ ಜನ ಸಫರ್ ಆದವರಿದ್ದಾರೆ. ಅದರಲ್ಲಿ ಕೆಲವು ಮಹಿಳೆಯರು ನನ್ನ ಹಸ್ಬೆಂಡ್ ಹತ್ರ ಬಂದರು. ನನ್ನ ಹಸ್ಬೆಂಡ್ ಒಬ್ಬರು ಸೋಷಿಯಲ್ ವರ್ಕರ್, ಅವ್ರ ಹತ್ರ ಬಂದರು. ಸರ್, ಹೀಗೆ ವಿಷಯ ಇದೆ, ನಮಗೆ ಸಂದೇಶದಿಂದ ತುಂಬಾ ಉಪದ್ರ ಇದೆ, ತುಂಬಾ ಟಾರ್ಚರ್ ಕೊಡ್ತೇನೆ ಅವನು, ನಮಗೇನಾದರೂ ಸಹಾಯ ಮಾಡಿ ಅಂತ. ಜುಲೈ 2025 ಆಗಿರೋದಿದು. ಜುಲೈಯಲ್ಲಿ ಕಮಿಷನರ್ ಹತ್ರ ಕರ್ಕೊಂಡೋದ್ರು. ಕಮಿಷನರ್ ಹತ್ರ ಹೇಳಿದ್ವಿ, ಹೀಗೆ ವಿಷಯ ಸರ್, ಎಲ್ಲ ಇದು ಪ್ರೂಫ್ಸ್ ಇದೆ ನಮ್ಮಲ್ಲಿ, ಇಂಥ ಮಹಿಳೆಯರು ನಮ್ಮ ಹತ್ರ ಬಂದಿದ್ದಾರೆ, ಅವರನ್ನು ಕರೆಸಿ ಎನ್ಕ್ವೈರಿ ಮಾಡಿಸಿ ಅಂತೇಳಿ ಖುದ್ದಾಗಿ ಹೋಗಿ ಭೇಟಿಯಾಗಿ ಮಾತಾಡಿದ್ದೀವಿ. ಅವ್ರು ಹೇಳಿದರು, ಇದು ACPಗೆ ಕಳಿಸ್ತೀನಿ, ACP ಇದನ್ನು ಎನ್ಕ್ವೈರಿ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ ಅಂತ. ಆದರೆ ಇವತ್ತಿನವರೆಗೆ ಯಾವುದೇ ಕಂಪ್ಲೇಂಟ್ ಮೇಲೆ ನಮಗೆ ಎನ್ಕ್ವೈರಿ ಆಗಿಲ್ಲ. ಅದಾಗಿ 1 ತಿಂಗಳಲ್ಲಿ ನನ್ನ ಹಸ್ಬೆಂಡ್ನ ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡ್ತಾರೆ, ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತೇಳಿ. ಅದು ನನ್ನ ಹಸ್ಬೆಂಡ್ನ ಸ್ವಂತ ಅತ್ತಿಗೆ ಥ್ರೂ ಕಂಪ್ಲೇಂಟ್ ಕೊಡಿಸ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಈ ಪೊಸಿಷನಿಗೆ ಬರಬೇಕಾದ್ರೆ 50 lakhs ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೊಸಿಷನಿಗೆ ಬಂದಿದ್ದೀನಿ. ನೀನು ನನಗೆ 25 lakhs ಕೊಡು, ಇಲ್ಲ ನನ್ನ ಜೊತೆ IBಗೆ ಬಾ, ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡು, ಹಾಗಾದರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲಾದರೆ ಬಿಡೋದಿಲ್ಲ. ಗಂಡ ಹೊರದೇಶದಲ್ಲಿರುವವರನ್ನು ಅಥವಾ ಹೆಣ್ಣುಮಕ್ಕಳು ಇರುವ ಮನೆಯವರನ್ನು ಅಂಥವ್ರನ್ನು ಟಾರ್ಗೆಟ್ ಮಾಡೋದು, ಮಂಚಕ್ಕೆ ಬಾ ಅಂತ ಕರೆಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲ ನೀನು ನನಗೆ ಇಷ್ಟು ಹಣ ಕೊಡು, ಈ ಥರ ಎಲ್ಲ ಟಾರ್ಚರ್ ಕೊಡೋದು. ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೀನಿ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ತೀವಿ. ಅದು ಅವರು ಮಹಿಳೆ, ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ, ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟಾಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೀನಿ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟ್ ಆಲ್ರೆಡಿ ನಾನು ನಮ್ಮ ಲಾ ಆ್ಯಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ, ಇದನ್ನೆಲ್ಲ ಓವರ್ಸಿ ಮಾಡಬೇಕು. 2 ರೀತಿ ಇದೆ. ನನಗೆ ಮೇಲ್ನೋಟಕ್ಕೆ ಬಂದಿದ್ದು, ಒಂದು ಲೇಡಿ ಹೇಳಿದ್ದಾರೆ ಅಂತ, ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನನಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ಳಿ.